ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಸಿದ್ದರಾಮಯ್ಯ ನುಡಿದಂತೆ ನಡೆದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಜನನಾಯಕನಾಗಿ ಹೊರಹೊಮ್ಮಿದ್ದಾರೆ. ಕರ್ನಾಟಕದ ಮಾಸ್ ಲೀಡರ್ಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನ ಸಿದ್ದರಾಮಯ್ಯನವರಿಗೆ ಸಿಗತ್ತೆ. ಸೊ ಹಂಗಾಗಿ CM ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಾದ ನಂತರ ಈಗ ಹಂಗಾಮಿ CM ಆಗ್ತಾ ಇದ್ದಾರೆ. ಈಗ ಸಿದ್ದರಾಮಯ್ಯ ಜಾಗದಲ್ಲಿ ಯಾರು ಬರ್ತಾರೆ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ, DK ಶಿವಕುಮಾರ್ ಇನ್ಮೇಲೆ ರಾಜ್ಯದ ನೂತನ ಸಾರಥಿಯಾಗಿ ಅವರ ಆಡಳಿತ ನಡೆಯುತ್ತೆ ಅನ್ನೋದು. ಆದರೆ ಇವತ್ತಿನ ಕಾರ್ಯಕ್ರಮ ಅಂತ ಬಂದಾಗ ಸಹಜವಾಗಿ ಪಬ್ಲಿಕ್ ಕರೆ ಇರುತ್ತೆ. ಸಿದ್ದರಾಮಯ್ಯ ಅವರ ಆಡಳಿತದ ವೈಖರಿ ಯಾವ ರೀತಿಯಾಗಿತ್ತು, ಒಂದು ಹಳ್ಳಿಯಿಂದ ಬಂದು ಜನನಾಯಕನಾಗಿ ಅಹಿಂದ ನಾಯಕನಾಗಿ ಹೊರಹೊಮ್ಮೋದು ಅಷ್ಟು ಸುಲಭದ ಮಾತಲ್ಲ. ಯಾಕಂದರೆ ರಾಜಕಾರಣದ ಹಿನ್ನೆಲೆನೇ ಇಲ್ಲ. ಸೊ ಯಾವುದೋ ಒಂದು ಹಳ್ಳಿಯಿಂದ ಬಂದು ಈ ರಾಜ್ಯದ ಒಬ್ಬ ಸಾರಥಿಯಾಗಿ ಜನನಾಯಕನಾಗಿ ಹೊರಹೊಮ್ತಾರೆ ಅಂತ ಹೇಳಿದ್ರೆ ಸುಲಭದ ಮಾತಲ್ಲ ಅದು. ಸೊ ಹಂಗಾಗಿ ಸಿದ್ದು ಅವರ ಆಡಳಿತದ ವೈಖರಿ ಹೇಗಿತ್ತು ಅನ್ನೋದು ಸಹಜವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ನೋಡಿ, CM ಸ್ಥಾನಕ್ಕೆ ಸಿದ್ದರಾಮಯ್ಯ ಪದತ್ಯಾಗವನ್ನು ಮಾಡಿದ್ದಾರೆ. ಸೊ ಹಂಗಾಗಿ ಇದರ ಹಿನ್ನೆಲೆಯಲ್ಲಿ ಅಧಿಕಾರ ತ್ಯಾಗವನ್ನು ಮಾಡಿರುವಂಥ CMಗೆ ಅದ್ದೂರಿಯಾಗಿ ಸನ್ಮಾನವನ್ನು ಮಾಡಲಾಗ್ತಾ ಇದೆ. ಪ್ಯಾಲೇಸ್ ಗ್ರೌಂಡ್ ಅಥವಾ ಕಂಠೀರವ ಸ್ಟೇಡಿಯಂನಲ್ಲಿ ಸಮಾರಂಭ ಕೂಡ ಇರುತ್ತೆ. ಅಂದರೆ ಒಂದು ಅರ್ಥಪೂರ್ಣವಾಗಿ ಬೀಳ್ಕೊಡುಗೆ ಕೊಡಬೇಕು ಅನ್ನೋದು. ಸೊ ಕಾರ್ಯಕ್ರಮದಲ್ಲಿ ಹೈಕಮಾಂಡ್ ನಾಯಕರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್, ಪ್ರಿಯಾಂಕಾ ಅವರು ಕೂಡ ಇರ್ತಾರೆ. DK ಅವರ ಪದಗ್ರಹಣದಲ್ಲಿ ರಾಹುಲ್ ಅವರು ಬರ್ತಾ ಇಲ್ಲ ಅನ್ನುವಂಥ ಮಾಹಿತಿ ಇದೆ. ಪ್ರಿಯಾಂಕಾ ಅವರು ಕೂಡ ಬರೋದಿಲ್ಲ ಅನ್ನೋದು. CM ಸ್ಥಾನಕ್ಕೆ ಸಿದ್ದರಾಮಯ್ಯನವರ ಪದತ್ಯಾಗ ಇರುವಂಥ ಹಿನ್ನೆಲೆಯಲ್ಲಿ ಸೊ ಅಧಿಕಾರ ತ್ಯಾಗವನ್ನ ಮಾಡಿರುವಂಥ CMಗೆ ಅದ್ದೂರಿಯಾಗಿರುವಂಥ ಸನ್ಮಾನ ಮುಖಾಂತರ ಅವರಿಗೆ ಬೀಳ್ಕೊಡುಗೆ ಕೊಡಬೇಕು ಅನ್ನುವಂಥ ಲೆಕ್ಕಾಚಾರ ಹೈಕಮಾಂಡ್. ಹಂಗಾಗಿ ಪ್ಯಾಲೇಸ್ ಗ್ರೌಂಡ್ ಅಥವಾ ಕಂಠೀರವ ಸ್ಟೇಡಿಯಂನಲ್ಲಿ ಈ ಒಂದು ಸಮಾರಂಭವನ್ನು ಇಡಬೇಕು ಅನ್ನೋದು. ಅಂದರೆ ಪಟ್ಟಾಭಿಷೇಕ ಮಾಡುವಂಥ ಸಂದರ್ಭದಲ್ಲಿ ಇರುತ್ತಾ ಅಥವಾ ಬೇರೆ ದಿನ ಈ ಒಂದು ಕಾರ್ಯಕ್ರಮನ ಇಡ್ತಾರ ಅನ್ನುವಂಥ ಕುತೂಹಲ ಇದೆ. DK ಶಿವಕುಮಾರ್ ಅವರು ಪಟ್ಟಾಭಿಷೇಕ ಮಾಡುವಂಥ ಸಂದರ್ಭದಲ್ಲೇ ಈ ರೀತಿಯ ಕಾರ್ಯಕ್ರಮವನ್ನು ಇಟ್ಕೊಳ್ತಾರ ಅಥವಾ ಇದಕ್ಕೆ ಬೇರೆ ದಿನ ಏನಾದರೂ ಫಿಕ್ಸ್ ಮಾಡಿದಾರ ಅನ್ನೋದು. ಸೊ DK ಅವರ ಪದಗ್ರಹಣದಲ್ಲಿ ಬಹಳಷ್ಟು ನಿರೀಕ್ಷೆ ಇತ್ತು, ಯಾರೆಲ್ಲ ಬರ್ತಿದ್ದಾರೆ ಅಂತೇಳಿ. ಆದರೆ ರಾಹುಲ್ ಅವರು ಈ ಒಂದು ಪದಗ್ರಹಣ ಕಾರ್ಯಕ್ರಮಕ್ಕೆ ಬರ್ತಾ ಇಲ್ಲ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. CM ಸ್ಥಾನಕ್ಕೆ ಸಿದ್ದರಾಮಯ್ಯನವರು ಪದತ್ಯಾಗ ಮಾಡಿರುವಂಥ ಹಿನ್ನೆಲೆಯಲ್ಲಿ ಒಂದು ಅದ್ದೂರಿಯಾಗಿ ಅವರಿಗೆ ಸನ್ಮಾನ ಮಾಡಿ ಬೀಳ್ಕೊಡುಗೆ ಕೊಡಬೇಕು ಅನ್ನುವಂಥ ಲೆಕ್ಕಾಚಾರ ಒಂದು ಕಡೆ ಆದರೆ, DK ಅವರ ಪಟ್ಟಾಭಿಷೇಕ ಕಾರ್ಯಕ್ರಮದಲ್ಲಿ ಹಲವು ನಾಯಕರು ಗೈರಾಗುವಂಥ ಸಾಧ್ಯತೆ ಇದೆ. ಅಂದರೆ ಅಷ್ಟೊಂದು ಬರಲೇಬೇಕು ಅಂತೇನಿಲ್ಲ. ಉಳಿದಿರುವಂಥ ಅವಧಿಯಲ್ಲಿ DK ಶಿವಕುಮಾರ್ ಅವರು CM ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಬರ್ತಾರಾ ಇಲ್ಲ ಅನ್ನೋದು, ಬಟ್ ಬರೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ರಾಹುಲ್ ಅವರು ಕೂಡ ಬರೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಆದರೆ ಸಿದ್ದರಾಮಯ್ಯನವರ ಕಾರ್ಯಕ್ರಮಕ್ಕೆ, ಸಮಾರಂಭ ಕಾರ್ಯಕ್ರಮಕ್ಕೆ ಬರ್ತಾರೆ ಇವರೆಲ್ಲರೂ ಅನ್ನೋದು. DK ಅವರ ಕಾರ್ಯಕ್ರಮಕ್ಕೆ ಬರೋದು ಡೌಟು. ಆದರೆ ಸಿದ್ದರಾಮಯ್ಯನವರ ಒಂದು ಸಮಾರಂಭ ಕಾರ್ಯಕ್ರಮ ಇದೆಯಲ್ಲ, ಬೀಳ್ಕೊಡುಗೆ ಕಾರ್ಯಕ್ರಮ, ಸೊ ಆ ಕಾರ್ಯಕ್ರಮದಲ್ಲಿ ಎಲ್ಲ ನಾಯಕರು ಹಾಜರಿರ್ತಾರೆ ಅಂಥೇಳಿ ಅದನ್ನು ಕೂಡ ಭರ್ಜರಿಯಾಗಿ ಕಾರ್ಯಕ್ರಮವನ್ನು ಮಾಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ರಾಜಪ್ಪ ಸುತ್ತೂರು ನೇರ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, DK ಶಿವಕುಮಾರ್ ಅವರ ಪಟ್ಟಾಭಿಷೇಕ ಕಾರ್ಯಕ್ರಮಕ್ಕೆ ಯಾರೆಲ್ಲ ಬರ್ತಾರೆ ಅನ್ನುವಂಥ ಕುತೂಹಲ, ಅದರ ಜೊತೆಗೆ ಒಂದು ಒಳ್ಳೆಯ ರೀತಿಯಲ್ಲಿ ಬೀಳ್ಕೊಡುಗೆ ಕೊಡಬೇಕು ಅನ್ನುವಂಥ ಲೆಕ್ಕಾಚಾರ ಹೈಕಮಾಂಡ್ ಇದೆ ಅಂತ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯ ಅಂದರೆ ಎರಡೂ ಕಾರ್ಯಕ್ರಮ ಒಂದೇ ದಿನ ಇರುತ್ತಾ ಅಥವಾ ಬೇರೆ ಬೇರೆ ದಿನ ಏನಾದರೂ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಿದ್ದಾರೆ ಹೇಗೆ ಅಂತೇಳಿ? ಅದ್ದೂರಿಯಾಗಿ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಅಧಿಕಾರವನ್ನು ಸ್ವೀಕರಿಸಬೇಕು ಅಂತ DK ಶಿವಕುಮಾರ್ ಏನು ಅಂದುಕೊಂಡಿದ್ರು, ಅದಕ್ಕೆ ಪಕ್ಷದ ವರಿಷ್ಠರು ಬ್ರೇಕ್ ಹಾಕಿದ್ದಾರೆ. ಹೀಗಾಗಿ ಏನು ಅದ್ದೂರಿಯಾಗಿ ವಿಧಾನಸೌಧ ಗ್ರ್ಯಾಂಡ್ ಸ್ಟೆಪ್ ಮುಂದೆ ಇರ್ಬೋದು ಅಥವಾ ಕಂಠೀರವ ಸ್ಟೇಡಿಯಂ ಮುಂದ್ಗಡೆ ಕಾರ್ಯಕ್ರಮ ಮಾಡಬೇಕು. ಆ ಮೂಲಕ ಹಿಂದೆ ಏನು ಒಕ್ಕಲಿಗ ಸಮುದಾಯದ ಯಾರೆಲ್ಲ ಮುಖ್ಯಮಂತ್ರಿಗಳು ಪದಗ್ರಹಣ ಸ್ವೀಕಾರ ಮಾಡೋ ಮೂಲಕ ದಾಖಲೆ ನಿರ್ಮಾಣ ಮಾಡಿದ್ರು, ನಾನು ಸಹ ಆ ದಾಖಲೆಗೆ ಸೇರಬೇಕು ಅಂತ ಅನ್ನೋದು DK ಶಿವಕುಮಾರ್ ಅವರ ಇಚ್ಛೆ ಆಗಿತ್ತು. ಆದರೆ ಈ ಒಂದು ಇಚ್ಛೆಗೆ ಪಕ್ಷದ ವರಿಷ್ಠರು ಬ್ರೇಕ್ ಹಾಕಿದ್ದಾರೆ. ಯಾಕಂತಂದರೆ ಇದು ಚುನಾವಣೆಯನ್ನು ಗೆದ್ದು ಸರ್ಕಾರ ರಚನೆ ಮಾಡುವಂಥ ಸಂದರ್ಭದಲ್ಲಿ ಮಾಡುವಂಥ ಅದ್ದೂರಿ ಆಚರಣೆ ಇರ್ಬೋದು. ಆ ಒಂದು ಕಾರ್ಯಕ್ರಮಕ್ಕೆ ಬೇರೆ ಬೇರೆ ರಾಜ್ಯಗಳ
ರಾಜ್ಯಗಳ ಮುಖ್ಯಮಂತ್ರಿಗಳಿರ್ಬೋದು ಅಥವಾ ಪಕ್ಷದ ವರಿಷ್ಠರಿರ್ಬೋದು ಅಥವಾ ಇತರ ನಾಯಕರನ್ನ ಕರೆಸಿ ಬೃಹತ್ತಾಗಿ ಸಮಾವೇಶವನ್ನು ಆಯೋಜನೆ ಮಾಡಿ ಒಂದು ಪದಗ್ರಹಣ ಸ್ವೀಕಾರ ಮಾಡುವಂಥದ್ದು ಅಥವಾ ಅಧಿಕಾರ ಸ್ವೀಕಾರ ಮಾಡುವಂಥದ್ದು ಸಂಪ್ರದಾಯ. ಅದಕ್ಕೆ ತದ್ವಿರುದ್ಧವಾಗಿ ಡಿ ಕೆ ಶಿವಕುಮಾರ್ ಅವರು ತಾವು ಸಹ 2-3 ವರ್ಷದ ನಂತರ ಏನು ಅಧಿಕಾರವನ್ನು ತೆಗೆದುಕೊಡ್ತಿದ್ದಾರೆ ಆ ಸಂದರ್ಭದಲ್ಲೂ ಸಹ ಸರಳವಾಗಿ ಮಾಡದೇನೆ ಅದ್ದೂರಿಯಾಗಿ ಮಾಡಬೇಕು ಅಂತ ಚಿಂತನೆ ಮಾಡಿದ್ರು. ಇದಕ್ಕೆ ಪಕ್ಷದ ವರಿಷ್ಠರು ಬ್ರೇಕ್ ಹಾಕಿದ್ದಾರೆ. ಯಾಕಂದರೆ ಇದು ಈ ಸರ್ಕಾರ ಮುಂದುವರೆದ ಸರ್ಕಾರ. ಹಾಗಾಗಿ 3 ವರ್ಷದ ಬಳಿಕ 4ನೇ ವರ್ಷಕ್ಕೆ ಅಥವಾ ಏನು 3 ವರ್ಷದ ಬಳಿಕ ಮುಕ್ತಾಯಾಗಿ 4ನೇ ವರ್ಷಕ್ಕೆ ಕಾಲಿಡ್ತಿರುವ ಸಂದರ್ಭದಲ್ಲಿ ಅಧಿಕಾರ ಸ್ವೀಕಾರ ಮಾಡುವಂಥದ್ದು ಅದ್ದೂರಿಯಾಗ ತೆಗೆದುಕೊಳ್ಳುವಂಥ ಅಗತ್ಯತೆ ಇಲ್ಲ ಅಂತ ಅನ್ನೋದನ್ನ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಎರಡನೇ ವಿಷಯ ಅಂತಂದರೆ ಈ ಒಂದು ಕಾರ್ಯಕ್ರಮಕ್ಕೆ ಅಧಿಕಾರ ಪದಗ್ರಹಣ ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಆದಿಯಾಗಿ ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಮತ್ತು AICC ಅಧ್ಯಕ್ಷ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳ ಕಾಂಗ್ರೆಸ್ ಅಧಿಕಾರದಲ್ಲಿರುವಂಥ ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಆಹ್ವಾನ ಮಾಡಬೇಕು ಅಂತ ಒಂದು ಚಿಂತನೆ ಇದ್ದಂಥ ಡಿ ಕೆ ಶಿವಕುಮಾರ್ಗೆ ಪಕ್ಷದ ವರಿಷ್ಠರು ಶಾಕ್ ಕೊಟ್ಟಿದ್ದಾರೆ. ಹಾಗಾಗಿ ಪದಗ್ರಹಣ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ವರಿಷ್ಠರು ಯಾರೂ ಸಹ ಹಾಜರಾಗ್ತಾ ಇಲ್ಲ. ಕೇವಲ ಕೆಪಿಸಿಸಿಯ ಉಸ್ತುವಾರಿ ಹೊತ್ತಿರುವಂಥ ಅಥವಾ ರಾಜ್ಯ ಉಸ್ತುವಾರಿ ಅಂತ ಸುರ್ಜೇವಾಲಾ ಇರ್ಬೋದು ಮತ್ತು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅಥವಾ ಏನು ಸಂಘಟನಾ ಕಾರ್ಯದರ್ಶಿ ಅಂತ ವೇಣುಗೋಪಾಲ್ ಸೇರಿದಂತೆ ಕೆಲವು ನಾಯಕರು ಈ ಒಂದು ಸಭೆಗೆ ಹಾಜರಾಗ್ತಾರೆ ಅಥವಾ ಕೆಲವು ಸಂಸದರು ಹಾಜರಾಗ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಕಡೆ ಶಾಕ್ ಆಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ವಿಧಾನಸೌಧ ಗ್ರ್ಯಾಂಡ್ ಸ್ಟೆಪ್ಪನ್ನು ಬದಲಾಗಿ ರಾಜಭವನದಲ್ಲಿ ಸರಳವಾಗಿ ಮಾಡಬೇಕು ಅಂತ ತೀರ್ಮಾನ ಕೈಗೊಂಡಿದ್ದಾರೆ. ಇದಕ್ಕೆ ಬದಲಾಗಿ ಮತ್ತೊಂದು ಮಹತ್ವದ ಸುದ್ದಿಯನ್ನು ನಾನು ಇಲ್ಲಿ ತಿಳಿಸ್ತಾ ಇದ್ದೇನೆ. ಮುಖ್ಯಮಂತ್ರಿ ಸ್ಥಾನವನ್ನು ತ್ಯಾಗ ಮಾಡಿದಂತಹ ಸಿದ್ದರಾಮಯ್ಯನವ್ರಿಗೆ ಅದ್ದೂರಿಯಾಗಿ ಸನ್ಮಾನ ಮಾಡುವಂಥ ಕಾರ್ಯಕ್ರಮವನ್ನು ಡಿ ಕೆ ಶಿವಕುಮಾರ್ ಪದಗ್ರಹಣ ಆದಂಥ 2-3 ದಿನಗಳ ಅಥವಾ 1 ವಾರದ ಒಳಗಾಗಿ ವಿಧಾನಸೌಧ ಗ್ರ್ಯಾಂಡ್ ಸ್ಟೆಪ್ ಮುಂದೆ ಆಯೋಜನೆ ಮಾಡಬೇಕು ಅಂತ ತೀರ್ಮಾನವನ್ನು ಕಾಂಗ್ರೆಸ್ ವರಿಷ್ಠರು ಕೈಗೊಂಡಿದ್ದಾರೆ. ಅಂದರೆ 3 ವರ್ಷ ಅಧಿಕಾರ ಅನುಭವಿಸಿದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವುದೇ ಗೊಂದಲವಿಲ್ಲದೆ ಅಧಿಕಾರವನ್ನು ತ್ಯಾಗ ಮಾಡಿದ ಕಾರಣಕ್ಕೋಸ್ಕರ ಅವರಿಗೆ ಬೃಹತ್ತಾಗಿ ಅಭಿನಂದನೆ ಸಲ್ಲಿಸೋಕ್ಕೋಸ್ಕರ ವಿಧಾನಸೌಧ ಗ್ರ್ಯಾಂಡ್ ಸ್ಟೆಪ್ ಮುಂದೆ ಇಡೀ ರಾಜ್ಯಾದ್ಯಂತ ಜನರನ್ನು ಕರೆಸಿ ಸುಮಾರು 5-6 ಲಕ್ಷ ಜನರನ್ನು ಕರೆಸಿ ಅವರಿಗೆ ಅಭಿನಂದನೆ ಸಲ್ಲಿಸುವ ಮೂಲಕ ಸಿದ್ದರಾಮಯ್ಯನವರು ಏನು ಸ್ಮೂತ್ ಟ್ರಾನ್ಸಿಷನ್ ಆಫ್ ಪವರ್ ಏನು ಮಾಡಿಕೊಟ್ಟಿದ್ದಾರೆ ಆ ಒಂದು ಕಾರಣಕ್ಕೋಸ್ಕರ ಮತ್ತು ಕಾಂಗ್ರೆಸ್ ಪಕ್ಷವನ್ನು 2 ಬಾರಿ 2013-18, 23-28 ಅವಧಿಗೆ ಪಕ್ಷವನ್ನು ಅಧಿಕಾರ ತಂದ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರಿಗೆ ಅಭಿನಂದನೆ ಸಲ್ಲಿಸುವ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಇದ್ದುಕೊಂಡು 8 ವರ್ಷಗಳ ಕಾಲ ದಾಖಲೆಯನ್ನು ನಿರ್ಮಾಣ ಮಾಡಿದಂಥ ಸಿದ್ದರಾಮಯ್ಯನವರಿಗೆ ಅಹಿಂದ ವರ್ಗಗಳ ಮತ ಬ್ಯಾಂಕ್ ಆಗಿರುವಂಥ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗಗಳ ನಾಯಕರಾಗಿರುವಂಥ ಸಿದ್ದರಾಮಯ್ಯನವರಿಗೆ ಅಭಿನಂದನೆ ಮೂಲಕ ಕಾಂಗ್ರೆಸ್ ಪಕ್ಷ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮತೀಯ ಸಮುದಾಯಗಳ ನಾಯಕರು ಅಂತ ಒಂದು ಗೌರವವನ್ನು ಸೂಚಿಸುವ ಮೂಲಕ ಇಡೀ ದೇಶಕ್ಕೆ ಸಂದೇಶ ಕೊಡುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರಿಗೆ ಅದ್ದೂರಿ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ಅದ್ದೂರಿ ಕಾರ್ಯಕ್ರಮಕ್ಕೆ ಬ್ರೇಕ್ ಹಾಕಿದರೆ ಮತ್ತೊಂದು ಕಡೆ ಸಿದ್ದರಾಮಯ್ಯನವರಿಗೆ ಅದ್ದೂರಿ ಕಾರ್ಯಕ್ರಮ ಮೂಲಕ ಸನ್ಮಾನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಆದಿಯಾಗಿ AICC ಮಟ್ಟದ ಎಲ್ಲ ನಾಯಕರು ಇನ್ಕ್ಲೂಡಿಂಗ್ ಸೋನಿಯಾ ಗಾಂಧಿ ಅವರು ಸಹ ಭಾಗಿಯಾಗುವಂಥ ಸಾಧ್ಯತೆ ಇದೆ ಅಂತ ಅನ್ನೋದು ಮಾಹಿತಿ, ಎಕ್ಸ್ಕ್ಲೂಸಿವ್ ಮಾಹಿತಿ ಜಿ ನ್ಯೂಸ್ಗೆ ಲಭ್ಯವಾಗ್ತಾ ಇದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಡಿ ಕೆ ಶಿವಕುಮಾರ್ ಪ್ರಮಾಣವಚನ ಸ್ವೀಕಾರ ಮಾಡಿದ 1 ವಾರದ ಒಳಗಾಗಿ ವಿಧಾನಸೌಧ ಮುಂಭಾಗದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಿಕ್ಕೋಸ್ಕರ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಹಾಗಾಗಿ ಮೊದಲ ಬಾರಿ ಸಚಿವ ಸಂಪುಟ ರಚನೆ ಆಗುತ್ತೆ. ಆ 2ನೇ ಸಚಿವ ಸಂಪುಟ ರಚನೆ ಆಗೋದ್ರ ಒಳಗಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ತೀರ್ಮಾನ ಕೈಗೊಂಡಿದ್ದಾರೆ. ಆ ಮೂಲಕ ಸಿದ್ದರಾಮಯ್ಯನವರಿಗೆ ಸನ್ಮಾನ ಮಾಡೋದಂಥದ್ದು ಮತ್ತು ಮುಂದಿನ ಸರ್ಕಾರ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಏನು ಬರುತ್ತೆ ಆ ಸರ್ಕಾರಕ್ಕೆ ಸಿದ್ದರಾಮಯ್ಯನವರ ಸಪೋರ್ಟ್ ಇರಬೇಕು. ಮುಂಬರುವಂಥ ಚುನಾವಣೆಗೆ ಸಿದ್ದರಾಮಯ್ಯನವರ ಬೆಂಬಲ ಇರಬೇಕು. ಮುಂಬರುವ ಚುನಾವಣೆಗಳಲ್ಲಿ ಸಿದ್ದರಾಮಯ್ಯನವರ ಸಹಕಾರ ಬೇಕು. ಆ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಅವರ ಶಕ್ತಿ, ಅವರ ಸಾಮರ್ಥ್ಯ, ಅವರ ಒಂದು ಅಭಿಮಾನ ಅಥವಾ ವಿಶ್ವಾಸ ಇರಲಿ ಅಂತ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಅಭಿನಂದನೆ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಪಕ್ಷದ ಒಂದು ರೀತಿ ನ್ಯಾಷನಲ್ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡೋ ಮೂಲಕ ಪಕ್ಷ ಮತ್ತು ಸರ್ಕಾರಕ್ಕೆ ಗೌರವ ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಹೇಮಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.